ಈ ದೇಶದಲ್ಲಿ ಇವತ್ತು 5 ವರ್ಷದಿಂದ ಸೆಂಟ್ರಲ್ ಗವರ್ಮೆಂಟ್ ಏನಿದೆ, ಬಿಜೆಪಿ ಗವರ್ಮೆಂಟು ನಿರಂತರವಾಗಿ ಬಡವರ ವಿರುದ್ಧ ಕೆಲಸ ಮಾಡಿದೆ. ದುಡಿಯೋ ಜನ ಯಾರಿದ್ದಾರೆ, ಕಷ್ಟಪಟ್ಟು ಜೀವನ ಮಾಡೋ ಜನ, ಅವರ ವಿರುದ್ಧವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಬಿಜೆಪಿ ಗವರ್ಮೆಂಟ್. ಅಂತ ಗವರ್ಮೆಂಟ್ ಅನ್ನ ತೆಗೆದು ಬಡವರ ಪರ, ದುಡಿಯೋ ವರ್ಗ ಪರ ಸರ್ಕಾರ ತರಬೇಕು ಅನ್ನೋದು ನಮ್ಮ ಉದ್ದೇಶ. ಇದು ಬರೀ ಭಾಷಣಕ್ಕೆ ನಾನು ಹೇಳ್ತಾ ಇಲ್ಲ. ತಮಗೆ ಜ್ಞಾಪಕ ಇರಬಹುದು, 5 ವರ್ಷ ಹಿಂದೆ ಮೋದಿ ಸಾಹೇಬರು ಹೇಳಿದ್ರು, ಈ ದೇಶದಲ್ಲಿ ದುಡ್ಡೆಲ್ಲ ಶ್ರೀಮಂತರು ಕಪ್ಪು ಹಣ ಕೂಡಿಟ್ಟಿದ್ದಾರೆ, ಬ್ಲ್ಯಾಕ್ ಮನಿ ಕೂಡಿಟ್ಟಿದ್ದಾರೆ ಅಂತ ಹೇಳಿದ್ರು. ಜ್ಞಾಪಕ ಇದೆಯಾ? ಅದನ್ನ ತುಂಬಾ ಜನ ನಂಬಿದ್ರು. ಏನೋ ಮೋದಿ ಸಾಹೇಬರು ಆ ಬ್ಲ್ಯಾಕ್ ಮನಿನೆಲ್ಲ ಕಿತ್ಕೊಂಡು ಬಂದು, ಬೇರೆ ದೇಶದಲ್ಲಿರೋ ಬ್ಲ್ಯಾಕ್ ಮನಿನೂ ಕಿತ್ಕೊಂಡು ಬಂದು ಎಲ್ಲ ನಿಮ್ಮ ಅಕೌಂಟ್ಗಳಿಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದಾಗ ಎಷ್ಟೋ ಜನ ನಂಬಿ ವೋಟ್ ಹಾಕಿದ್ರು. ಹೌದಾ ಇಲ್ವೋ? ನಂಬಿದ್ರ ಇಲ್ಲಮ್ಮ? ಹಂಗೆ ಅವ್ರ ಗವರ್ಮೆಂಟ್ ಬಂದ ಮೇಲೆ ಎಷ್ಟೋ ಜನ ಹೋಗಿ ಏನು ಮೇಲೆ ಬಿದ್ದು ಬ್ಯಾಂಕ್ ಅಕೌಂಟ್ಗಳು ಓಪನ್ ಮಾಡಿದ್ರಿ. ಬ್ಯಾಂಕ್ ಅಕೌಂಟ್ ಮಾಡಿದ್ರ ಇಲ್ಲ, ಜನ್ಧನ್ ಅಂತೇಳಿ ಏನೋ ಅಕೌಂಟ್ ದುಡ್ಡು ಹಾಕ್ತಾರೆ ಅಂತ ಲೆಕ್ಕಾಚಾರ ಮಾಡಿದ್ರಿ. ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಅವ್ರ ಸರ್ಕಾರ ಬಂದು 5 ವರ್ಷ ಆಯ್ತು. ಆಯ್ತಾ ಇಲ್ವೋ? ನಿಮ್ಮ ಅಕೌಂಟಕ್ಕೆ ಏನಾನ ಬಂತ ಬ್ಯಾಲೆನ್ಸು? ಬಂದಿದ್ಯಾ ಯಾರ್ಕನ? 15 ಲಕ್ಷ ಹೋಗ್ಲಿ, 15 ರೂಪಾಯಿ ಯಾರ್ಕನ ಅಕೌಂಟಕ್ಕೆ ಬಂದದ? ಎಲ್ಲರ ಬ್ಲ್ಯಾಕ್ ಮನಿ ಕಿತ್ಕೊಂಡ್ ಬಂದಿದ್ ನೋಡಿದೀರಾ? 1 ರೂಪಾಯಿ ಶ್ರೀಮಂತರ ಹತ್ರ ಬ್ಲ್ಯಾಕ್ ಮನಿ ವಸೂಲಿ ಮಾಡಿದ್ದು ಯಾರನ್ನ ನೋಡಿದೀರಾ? ಆದ್ರೆ 5 ವರ್ಷದಲ್ಲಿ ಬ್ಲ್ಯಾಕ್ ಮನಿ ಯಾವುದು ಬರಲಿಲ್ಲ. ಆಗಿದ್ದೇನು? ಪೆಟ್ರೋಲ್ ರೇಟು ಜಾಸ್ತಿ ಆಯ್ತು. ಆಯ್ತಾ ಇಲ್ವಾ? ಡೀಸೆಲ್ ರೇಟು ಜಾಸ್ತಿ ಆಯ್ತು. ಗ್ಯಾಸು ಎಷ್ಟಿತ್ತು ಹಿಂದೆ? 380 ರೂಪಾಯಿ. ಇವತ್ತೆಷ್ಟಿದೆ? 800, 900 ರೂಪಾಯಿ ಇದೆ. ಗ್ಯಾಸು ಡಬಲ್ ಆಯ್ತು. ಡಬಲ್ ಆಯ್ತಾ ಇಲ್ಲ? ಈ ನಡುವೆ ಸಾಲದಕ್ಕೆ ಕೇಬಲ್ ರೇಟ್ ಬೇರೆ. ಹೌದಾ ಇಲ್ಲ? ಕೇಬಲ್ ರೇಟ್ ಎಷ್ಟಾಗಿದೆ ಇವಾಗ? ಮೊದಲು 300 ಇದ್ದಿದ್ದು ಇವಾಗ 1000 ಆಗಿದೆ. ಡೀಸೆಲ್ಲು ಜಾಸ್ತಿ, ಪೆಟ್ರೋಲು ಜಾಸ್ತಿ. ಹೋಟ್ಲಾಗ ಊಟ ತಿನ್ನಕ್ ಹೋದ್ರೆ GST. ಹೌದಾ ಇಲ್ಲ? ಗ್ಯಾಸು ಡಬಲ್ಲು, ಕೇಬಲ್ಲು ಟ್ರಿಬಲ್ಲು. ನಾನು ಬರೀ ಭಾಷಣ ಕೇಳ್ತಾ ಇದ್ದೀನ, ನಿಜ ಹೇಳ್ತಾ ಇದ್ದೀನ? ಈಗ ನೀವು ದುಡ್ದು ಸಂಪಾದನೆ ಮಾಡೋ ದುಡ್ಡೆಲ್ಲ 1/4 ಭಾಗ ಇವಕ್ಕೆ ಹೋಗ್ತಾ ಇದೆ ರೇಟ್ಗಳಿಗೆ. ಹೌದಾ ಇಲ್ಲ? ಹೋಗ್ತಾ ಇದೆಯಾ ಇಲ್ವಾ? ನೀವು ದುಡ್ದಿದ್ದ ದುಡ್ಡು ಇವಾಗ ಕೇಬಲ್ ಹೋಗ್ತದ, ಗ್ಯಾಸ್ ಹೋಗ್ತದ. ದಿನ ಡೀಸೆಲ್ ಪೆಟ್ರೋಲ್ ಯಾರು ಹಾಕ್ಸಿದ್ರೆ ಅದಕ್ಕೆ ಹೋಗ್ತದೆ. 5 ವರ್ಷದಲ್ಲಿ ಆಗಿದ್ದೇನಪ್ಪ ಅಂದ್ರೆ, ಬ್ಲ್ಯಾಕ್ ಮನಿ ತಗೊಂಡ್ ಬಂದು ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕೋದಲ್ಲ ಆಗಿದ್ದು. GST ಹಾಕಿ ಡೀಸೆಲ್ಲು ಪೆಟ್ರೋಲ್ ಜಾಸ್ತಿ ಮಾಡಿ, ಗ್ಯಾಸು ಕೇಬಲ್ಲು ಜಾಸ್ತಿ ಮಾಡಿ, ನಿಮ್ಮ ಹತ್ರ ಒಂದೊಂದು ಫ್ಯಾಮಿಲಿ ಹತ್ರ 15 ಲಕ್ಷ ವಸೂಲಿ ಮಾಡವ್ರೆ. ಈಗ ಆಗಿದ್ಯಾ ಇಲ್ವಾ? ಅವ್ರು ಹೇಳಿದ್ದು ಅದನ್ನೇನೆ, ನಿಮ್ಮ ಹತ್ರ 15 ಲಕ್ಷ ವಸೂಲಿ ಮಾಡ್ತೀವಿ ಅಂತ. ನಿಮಗೆ ಕೇಳಿಸೋವಾಗ ಏನಾಯ್ತು? ನಮ್ಮ ಅಕೌಂಟ್ಗೆ 15 ಲಕ್ಷ ಹಾಕ್ತಾರೆ ಅಂತ ನಿಮಗೆ ಕೇಳಿಸಿದ್ದಂಗೆ. ಹೌದಾ ಇಲ್ಲ? ಅವರು ಹೇಳ್ದಂಗೆ ಮಾಡವ್ರೆ. ನಿಮ್ಮ ಹತ್ರ 15 ಲಕ್ಷ ವಸೂಲಿ ಮಾಡವ್ರೆ. ನೀವು ಕೇಳ್ಬೋದು, ನಮ್ಮ ಹತ್ರ 15 ಲಕ್ಷ ವಸೂಲಿ ಮಾಡಿ ಏನ್ ಮಾಡಿದ್ರು ಅಂತ. ಏನ್ ಮಾಡಿದ್ರು ಅಂದ್ರೆ, ನಾವು ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಅವರು ಹೋಗಿ ಪ್ರಧಾನ ಮಂತ್ರಿಗೆ ಕೇಳಿದ್ವಿ, ನಮ್ಮ ರಾಜ್ಯದಲ್ಲಿ ಬರಗಾಲ ಇದೆ, ನಾವು ಕೋಆಪರೇಟಿವ್ ಸೊಸೈಟಿದು ಸಾಲ ಮನ್ನಾ ಮಾಡ್ತೀವಿ, ರೈತರದು
ಬ್ಯಾಂಕು ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಇರೋದನ್ನ ನೀವು ಸಾಲ ಮನ್ನಾ ಮಾಡಿ ಅಂತ ಕೇಳಿದ್ರೆ ನಮ್ಗೆ ಹೇಳಿದ್ರು ಇವೆಲ್ಲ ರೈತರದು ಸಾಲ ಮನ್ನಾ ಮಾಡೋದು ಇದೊಂದು ಅಪರಾಧ, ಇದನ್ನ ಮಾಡಿದ್ರೆ ಎಲ್ಲ ವ್ಯವಸ್ಥೆನೆ ಕೆಟ್ಟೋಗ್ಬಿಡ್ತದಂತೆ. ರೈತರ ಸಾಲ ಮನ್ನಾ ಮಾಡಿದ್ರೆ ವ್ಯವಸ್ಥೆನೆ ಕೆಟ್ಟೋಗ್ಬಿಡುತ್ತೆ. ಅಷ್ಟೇ ಅಲ್ಲ, ಈ ರೈತರ ಸಾಲ ಮನ್ನಾ ಮಾಡೋದೊಂದು ಪ್ಯಾಷನ್ ಆಗ್ಬಿಟ್ಟಿದೆ ಅಂತ ಎಲ್ಲ ಸ್ಟೇಟ್ಮೆಂಟ್ ಕೊಟ್ರು. ಆದ್ರೆ ರೈತರು 50,000 1 ಲಕ್ಷ ಸಾಲ ಮಾಡಿ ಏನೋ ಬೆಳೆ ಕೈಗೆ ಬರ್ದಿರ ದುಡ್ಡು ಕಟ್ಟಕ್ ಆಗ್ಲಿಲ್ಲ ಅಂತೇಳಿ ಕಷ್ಟಕ್ಕೆ ಸಿಕ್ಕಾಕೊಂಡು ಎಷ್ಟೋ ಜನ ಪ್ರಾಣನೂ ಕಳ್ಕೊಂಡಿದ್ದಾರೆ. ಅವ್ರ ಮೇಲೆ ಕೇಸುಗಳಾಗ್ತಾರೆ. ಬ್ಯಾಂಕ್ಗೆ ಟೈಮ್ಗೆ ದುಡ್ಡು ಕಟ್ಟಿಲ್ಲ ಅಂದ್ರೆ ಕೇಸುಗಳಾಗ್ತಾರೆ. ನೋಡಿದೀರಾ ಇಲ್ವೋ? ಜಮೀನು ಜಪ್ತಿ ಮಾಡ್ತಾರೆ, ಆಸ್ತಿಗಳನ್ನ ಮಾಡ್ತಾರೆ ಇಲ್ವೋ? ಇದು ಒಂದು ಬಡವರಿಗೆ ಈ ತರ ನ್ಯಾಯ ಆದ್ರೆ ಇದೇ 5 ವರ್ಷದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದೇ 5 ವರ್ಷ ಕಳೆದ ಮೋದಿ ಸಾಹೇಬರು ಸರ್ಕಾರ ಬಂದ ಮೇಲೆ ಈ ದೇಶದ ಅತ್ಯಂತ ಶ್ರೀಮಂತರು, ಈ ದೇಶದ ಅತಿ ಶ್ರೀಮಂತರು ಯಾರಿದ್ದಾರೆ ಅವ್ರದ್ದು 3.5 ಲಕ್ಷ ಕೋಟಿ ಸಾಲ ಮನ್ನಾ ಆಗಿದೆ. 3.5 ಲಕ್ಷ ಕೋಟಿ, 3.5 ಲಕ್ಷ ಕೋಟಿ, 3.5 ಲಕ್ಷ ರೂಪಾಯಿ ಅಲ್ಲ, 3.5 ಲಕ್ಷ ಕೋಟಿ. ಯಾರನ್ನ ಹುಡುಗರ ಕೈ ಎಷ್ಟು ಸೊನ್ನೆಗಳು ಲೆಕ್ಕ ಹಾಕಕ್ ಬರ್ತದ 3.5 ಲಕ್ಷ ಕೋಟಿಗೆ? ಸಾಧ್ಯನೇ ಇಲ್ಲ. ನಿಮಗೂ ನಮಗೂ ಊಹೆ ಮಾಡಕ್ಕೂ ಆಗದೆ ಇರೋಷ್ಟು ದುಡ್ಡು ಶ್ರೀಮಂತರದ್ದು ಈ ದೇಶದಲ್ಲಿ ಸಾಲ ಮನ್ನಾ ಆಗಿದೆ. ಎಲ್ಲಿಂದ ಬಂತು ಅವ್ರ ಸಾಲ ಮನ್ನಾ ಮಾಡಕ್ಕೆ ದುಡ್ಡು ಅಂತ ಕೇಳಿ ನಿಮ್ಮ ಹತ್ರ ಎಲ್ಲ 15 ಲಕ್ಷ ವಸೂಲಿ ಮಾಡಿದ್ರಲ್ಲ, ಡೀಸೆಲ್, ಪೆಟ್ರೋಲು, ಗ್ಯಾಸು, ಕೇಬಲ್, GST ಹಾಕಿ ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಇವತ್ತು ಅಂದ್ರೆ ಈ ದೇಶದ ಶ್ರೀಮಂತರ ಸಾಲ ಮನ್ನಾ ಮಾಡಕ್ ಹೋಗ್ತಾ ಇದೆ. ವಿಜಯ್ ಮಲ್ಯ ಒಬ್ಬರೇ 9,500 ಕೋಟಿ ಮುಳುಗಿಸಿದ್ದಾರೆ. ವಿಜಯ್ ಮಲ್ಯ ಒಬ್ಬರು 9,500 ಕೋಟಿ. ವಿಜಯ್ ಮಲ್ಯ ಹೇಳೋರೆ ಹೋಗ್ಲಿ ಒಂದ್ 4,500 ಕೋಟಿ ಕಟ್ಬಿಡಪ್ಪ, ನಿಂದ 5,000 ಸಾಲ ಮನ್ನಾ ಮಾಡ್ತೀವಿ ಅಂತ. ವಿಜಯ್ ಮಲ್ಯ ಒಬ್ಬಂದ ಸಾಲ ಮನ್ನಾ 5,000 ಕೋಟಿ. ಅವನು ದೇಶ ಬಿಟ್ಟು ಓಡಾಗಿ ಇವತ್ತು ಈ ಜನಗಳದೆಲ್ಲ ದುಡ್ಡು ತಿಂದಾಕಿ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗಿ 5 ಸ್ಟಾರ್ ಹೋಟ್ಲಲ್ಲಿ ಮನೆ ಮಾಡ್ಕೊಂಡು ವಾಸ ಮಾಡ್ತಾವನೆ. ಇವ್ರು ಏನ್ ಮಾಡ್ತಾ ಇದ್ರು? ಕಾವಲ್ ಕಾಯ್ತೀವಿ, ಚೌಕಿದಾರ್ ಅಂತ ಹೇಳ್ತಾರಲ್ಲ, ಕಾವಲ್ಗಾರರು. ಅವನ್ ದೇಶ ಬಿಟ್ಟು ಓಡೋವಾಗ ಚೌಕಿದಾರ್ ಏನ್ ಮಲ್ಕೊಂಡಿದ್ದೆ ಮಾಡ್ತಾ ಇದ್ರ? ಇವ್ರು ಗೊತ್ತಿಲ್ದಿರ ಹೋಗ್ಬಿಡ್ತಾರ ದೇಶ ಬಿಟ್ಟು? ಗೊತ್ತಿಲ್ದೆ ಹೋಗ್ತಾರ? ಗೊತ್ತಿದ್ದೆ ತಾನೇ ಹೋಗೋದು. ಇವ್ರು ಈ ಕಡೆ ಮುಖ ಮಾಡ್ಕೊಂಡು ಅವನ ಹಿಂದ್ಗಡೆಯಿಂದ ಪುರ್ರ ಅಂತ ಓರೋದ. ಯಾರ್ದು ದುಡ್ಡು ಹೋಗಿದ್ದು? ಯಾರ್ದು? ಎಲ್ಲಿಂದ ಬಂತು ಆ ದುಡ್ಡು? GST ಇಂದ ಬಂತು. ಪೆಟ್ರೋಲು, ಡೀಸೆಲ್, ಗ್ಯಾಸು, ಕೇಬಲ್ ಇಂದ ಬಂದಿದ್ದ ದುಡ್ಡು ನುಂಗಾಕ್ಬಿಟ್ಟು ಇವತ್ತು ಅವ್ರು ಹೋಗಿ ಬೇರೆ ದೇಶದಲ್ಲಿ ಮಜಾ ಮಾಡ್ತಾವ್ರೆ. ಶ್ರೀಮಂತರಿಗಾದ್ರೆ ಸಾಲ ಮನ್ನಾ, ಬಡವರಿಗೆ ಸಾಲ ಕಟ್ಟಕ್ಕಾಗ್ಲಿಲ್ಲ ಅಂದ್ರೆ ಕೇಸು. ಇದು ಈ ದೇಶದಲ್ಲಿ ಇವತ್ತು ವ್ಯವಸ್ಥೆ. ಹುಡುಗರು ಇಲ್ಲೆಲ್ಲ ಸ್ವಲ್ಪ ಬಂದಿದ್ದೀರಾ. 5 ವರ್ಷ ಹಿಂದೆ ಮೋದಿ ಸಾಹೇಬರು ಹೇಳಿದ್ರು ಎಲ್ಲ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ. ವರ್ಷಕ್ಕೆ 2 ಕೋಟಿ ಉದ್ಯೋಗ, 5 ವರ್ಷಕ್ಕೆ 10 ಕೋಟಿ ಉದ್ಯೋಗ ಅಂತ ಹೇಳಿದ್ರು. ಜ್ಞಾಪಕ ಇದೆಯಾ? ಜ್ಞಾಪಕ ಇದೆಯಾ ಇಲ್ವಾ? ಮರ್ತೋಗಿದ್ದೀರಾ? ಜ್ಞಾಪಕ ಇದೆ. 5 ವರ್ಷ ಆಯ್ತು ಅವ್ರ ಸರ್ಕಾರ ಬಂದು. ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ? ಇವತ್ತು ನಮ್ಮ ದೇಶದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ನಮ್ಮ ದೇಶದ ಇತಿಹಾಸದಲ್ಲೇ ಹೈಯೆಸ್ಟ್ ನಿರುದ್ಯೋಗಿಗಳ ಸಂಖ್ಯೆ ಇವತ್ತಿದೆ. ನಿರುದ್ಯೋಗಿಗಳು ಅಂದ್ರೆ ಯಾರಿಗೆ ಕೆಲಸ ಇಲ್ಲ ಅವ್ರ ಸಂಖ್ಯೆ ಇವತ್ತು ಹೈಯೆಸ್ಟ್ ಇದೆ. ಅಲ್ಲಿಗೆ ಉದ್ಯೋಗ ಕೊಟ್ರ ಇವರು? 5 ವರ್ಷ ಆದ್ಮೇಲೆ ಹುಡುಗರು ಕೇಳಿದ್ರೆ ಏನ್ ಸ್ವಾಮಿ ನಾವೆಲ್ಲ ಡಿಗ್ರಿ ಮಾಡ್ಕೊಂಡಿದೀವಿ, ಇಂಜಿನಿಯರಿಂಗ್ ಮಾಡಿದೀವಿ, ನಮ್ಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂದ್ರೆ ಹೋಗಿ ಒಂದು ಅಂಗಡಿ ಇಟ್ಕೊಂಡು ಪಕೋಡ ಮಾರಿ ಅಂತ ಹೇಳ್ತಾರೆ. ಹೇಳಿದಾರ ಇಲ್ವೋ? ಪಕೋಡ ಮಾರಿ ಅಂತ ಹೇಳಿದಾರ ಇಲ್ವೋ? ಪಕೋಡ ಮಾರಕ್ಕೆ ಇಂಜಿನಿಯರಿಂಗ್ ಮಾಡ್ಬೇಕಾ? ಡಿಗ್ರಿ ಮಾಡ್ಬೇಕಾ? ಹೈಸ್ಕೂಲ್ಗೆ ಹೋಗ್ಬೇಕಾ? PUC ಓದ್ಬೇಕಾ? ಹಂಗಾದ್ರೆ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು
ಎಲ್ಲಾರ್ಗೂ ಪಕೋಡ ಟ್ರೈನಿಂಗ್ ಕೊಟ್ಬಿಟ್ಟು ಪಕೋಡ ಮಾರೋ ಬಿಸ್ನೆಸ್ ಕಳಿಸ್ಬಿಡೋಣ. ಯಾಕೆ ಓದಿಸ್ಬೇಕು ಹಂಗಾದ್ರೆ ಮಕ್ಕಳನ್ನ? ಪಕೋಡ ಮಾರಕ್ ಓದಿಸ್ಬೇಕೇನಮ್ಮ? ಈ ತರ ಈ ದೇಶದ ದುಡಿಯೋ ಜನ ಇದಾರಲ್ಲ, ಅವ್ರ ಬಗ್ಗೆ ಪಕೋಡ ಮಾರಕ್ ಹೋಗಿ ಅಂತ ದುರಂಕಾರದ ಮಾತು ಇದು. ಹೌದಾ ಅಲ್ವೋ? ಅಲ್ಲಿಗೆ ಈ ದೇಶದ ದುಡಿಯೋ ಜನ ಬಡವರ ಬಗ್ಗೆ ಇವ್ರಿಗೆ ಎಷ್ಟು ತಾತ್ಸಾರ ಇದೆ, ಎಷ್ಟು ತುಚ್ಛವಾಗಿ ಬಡವರನ್ನ ಕಾಣ್ತಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಯಾಕೆ ಇವುಗಳನ್ನ ಉದಾಹರಣೆಯಾಗಿ ಹೇಳಿದೆ ಅಂದ್ರೆ, ಇವತ್ತು ಯಾಕೆ ನಾವೆಲ್ಲ ಸೇರಿ ಜಂಟಿ ಕ್ಯಾಂಡಿಡೇಟ್ನ ಒಂದೇ ಕ್ಯಾಂಡಿಡೇಟ್ನ ಹಾಕಿದೀವಿ ಅಂದ್ರೆ, ಬಡವರಿಗೆ ಅನ್ಯಾಯ ಮಾಡ್ತಾ ಇರೋ ಈ ಬಿಜೆಪಿಯನ್ನ ತೆಗಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಒಂದಾಗಿ ಬಂದಿದ್ದೇವೆ. ಈ ದೇಶದಲ್ಲಿ ಬಡವರ ಪರವಾದಂತ ಸರ್ಕಾರ ಬರಬೇಕು. ಹಿಂದೆ ಕಾಂಗ್ರೆಸ್ ಇದ್ದಾಗ ಉದ್ಯೋಗ ಖಾತ್ರಿ ಯೋಜನೆ ಮಾಡಿದ್ವಿ, ಅದರಿಂದ ಇವತ್ತು ಕೋಟ್ಯಾಂತರ ಜನ ಹಳ್ಳಿಗಳಲ್ಲಿ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಇಂದಿರಾ ಗಾಂಧಿ ಕಾಲದಿಂದನೂ ಬಡವರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ಕೊಂಡು ಬಂದಿದೆ. ಸಿದ್ದರಾಮಯ್ಯನವರಿದ್ದಾಗ ಅನ್ನಭಾಗ್ಯದಿಂದ ಆರೋಗ್ಯ ಭಾಗ್ಯದವರೆಗೆ ಅನೇಕ ಬಡವರ ಪರವಾದಂತ ಕೆಲಸ ಮಾಡಿದ್ದೇವೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ಮೇಲೆ ಕುಮಾರಸ್ವಾಮಿ ಅವರು ಡಾಕ್ಟರ್ ಪರಮೇಶ್ವರ್ ಇಬ್ರು ಸೇರಿ 40,000 ಕೋಟಿ ರೈತರ ಸಾಲ ಮನ್ನಾ ಮಾಡಿರೋದು. ಈ ದೇಶದ ಯಾವುದೇ ರಾಜ್ಯದಲ್ಲಿ ಆಗದೇ ಇರೋಷ್ಟು ಸಾಲ ಮನ್ನಾ ರೈತರದ್ದು ನಾವು ಮಾಡಿದ್ದೇವೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ನಮ್ಮ ಸರ್ಕಾರ ಡೆಲ್ಲಿಯಲ್ಲಿ ಬಂದ್ರೆ ರೈತರ ಸಾಲ ಮನ್ನಾ ಮಾಡೋದಷ್ಟೇ ಅಲ್ಲ, ಈ ದೇಶದಲ್ಲಿ ಯಾರ್ಯಾರು ಬಡವರಿದ್ದಾರೆ ಆ ಬಡವರಿಗೆ ತಿಂಗಳಿಗೆ 6,000 ರೂಪಾಯಿ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತೇವೆ. ವರ್ಷಕ್ಕೆ 72,000 ರೂಪಾಯಿ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತೇವೆ. ಯಾಕೆ ಅಂದ್ರೆ ಈ ದೇಶದ ಆದಾಯ, ಈ ದೇಶದ ಸಂಪತ್ತು ಬರೀ ಶ್ರೀಮಂತರ ಸ್ವತ್ತಲ್ಲ. ಈ ದೇಶದ ಸಂಪತ್ತು ಈ ದೇಶದ ಬಡವರಿಗೂ ಸಿಗಬೇಕು, ಅವರಿಗೂ ಒಂದು ಪಾಲು ಸಿಗಬೇಕು, ಅವ್ರದ್ದು ಹಕ್ಕಿದೆ ಈ ದೇಶದ ಸಂಪತ್ನಲ್ಲಿ. ಹಂಗಾಗಿ ನಾವು ಟ್ಯಾಕ್ಸ್ ಮಾಡ್ತೀವೋ ದೊಡ್ಡವರಿಗೆ ಶ್ರೀಮಂತರಿಗೆ, ಬೇರೆ ಏನ್ ಮಾಡ್ತೀವೋ ಗೊತ್ತಿಲ್ಲ, ಈ ದೇಶದ ಬಡವರಿಗೆ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ 6,000 ರೂಪಾಯಿ, ಪ್ರತಿ ವರ್ಷ 72,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೇವೆ ನಮ್ಮ ಸರ್ಕಾರ ಬಂದ್ರೆ ಅನ್ನೋ ಘೋಷಣೆಯನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಬರೀ ಶ್ರೀಮಂತರಾದ್ರೆ ಸಾಲದು, ಈ ದೇಶದಲ್ಲಿ ಬಡವರಿಗೂ ಪಾಲು ಸಿಗಬೇಕು. ಸಮಾನ ಪಾಲು ಸಿಗದೆ ಇದ್ರೂ ಹೋಯ್ತು, ಸ್ವಲ್ಪನಾದ್ರೂ ಬಡವರು ಬದುಕೋಕಾದ್ರೂ ಸಿಗಬೇಕು. ಅವ್ರು ದುಡ್ದಿದ್ದೆಲ್ಲ ಗ್ಯಾಸ್ಗೆ, ಡೀಸೆಲ್ಗೆ, ಪೆಟ್ರೋಲ್ಗೆ ಹೋದ್ರೆ ಮಕ್ಕಳು ವಿದ್ಯಾಭ್ಯಾಸ ಮಾಡಕ್ಕೆ, ಮಕ್ಕಳಿಗೆ ಹೊಟ್ಟೆ ಉಣಿಸೋದಿಕ್ಕೆ ದುಡ್ಡು ಸಾಲ್ಬೇಕಲ್ಲ, ಆದಾಯ ಸಾಲೋದಿಲ್ಲ. ಯಾರಿಗೆ ದುಡಿಮೆ ಆದಾಯ ಸಾಲ್ತಾ ಇಲ್ಲ ಅಂತವರಿಗೆ ತಿಂಗಳಿಗೆ 6,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕುವಂತ ಘೋಷಣೆಯನ್ನ ನಮ್ಮ ಕಾಂಗ್ರೆಸ್ ಜನತಾದಳ ಸೇರಿ ಮಾಡಿದೆ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನಾವು ಬಡವರ ಪರ ಇದ್ದೇವೆ. ಬಿಜೆಪಿ ಶ್ರೀಮಂತರದು 3.5 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರೆ, ನಾವು ನಿಮ್ಗೆ ಹೇಳ್ತಾ ಇದ್ದೀವಿ, ನಮ್ಮ ಸರ್ಕಾರ ಬಂದ್ರೆ ಬಡವರ ಅಕೌಂಟಿಗೆ 6,000 ರೂಪಾಯಿ ಹಾಕ್ತೀವಿ ತಿಂಗಳಿಗೆ. ನೀವೇ ತೀರ್ಮಾನ ಮಾಡಿ ಯಾರು ಬಡವರ ಪರ ಇದ್ದಾರೆ, ಯಾರು ಶ್ರೀಮಂತರ ಪರ ಇದ್ದಾರೆ ಅಂತೇಳಿ. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಅವರು ಮತ್ತೊಂದು ಘೋಷಣೆ ಮಾಡಿದ್ದಾರೆ, ನಮ್ಮ ಸರ್ಕಾರ ಬಂದ್ರೆ ಇನ್ನ 2 ವರ್ಷದಲ್ಲಿ ಎಷ್ಟು ಕೇಂದ್ರ ಸರ್ಕಾರ ಉದ್ಯೋಗ ಇದೆ, ಖಾಲಿ ಇರೋ ಉದ್ಯೋಗಗಳನ್ನೆಲ್ಲ ಭರ್ತಿ ಮಾಡಿ ಈ ದೇಶದ ಯುವಕರಿಗೆ, ಯುವತಿಯರಿಗೆ ಉದ್ಯೋಗ ಕೊಡ್ತೀವಿ ಅನ್ನೋಂಥ ಭರವಸೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ತಾವಿದನ್ನೆಲ್ಲ ವಿಚಾರ ಮಾಡಿ ಇವತ್ತು ದೇಶದಲ್ಲಿ ರೈತರ ಪರ, ಬಡವರ ಪರ, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರ ಪರ ಸರ್ಕಾರ ಬರಬೇಕು ಅಂತ ಹೇಳಿದ್ರೆ, ಶ್ರೀಮಂತರ ಸರ್ಕಾರ ಕಿತ್ತಾಕ್ಬೇಕು ಅಂತ ಹೇಳಿದ್ರೆ ಈ ಬಾರಿ ಕಾಂಗ್ರೆಸ್ ಜನತಾದಳ ಮೈತ್ರಿ ಅಭ್ಯರ್ಥಿಗೆ ತಾವು ಮತ ಕೊಡಬೇಕು ಅಂತೇಳಿ ತಮ್ಮ ಹತ್ರ ಕೇಳೋದಕ್ಕೋಸ್ಕರ ನಾನು ಬಂದಿದ್ದೇವೆ, ನಾವೆಲ್ಲರೂ ಇಬ್ಬರು ಕೂಡಿ. ಸೊ ಇದು ಸೋಮಶೇಖರ್ ಅವರು ಆಗ್ಲಿ, ಜವರಾಯಗೌಡರು ಅವರ ಸ್ವಂತ ಎಲೆಕ್ಷನ್ ಅಲ್ಲ, ಅಥವಾ ನಾನು ಕೃಷ್ಣ ಬೈರೇಗೌಡ ನಾನು ನಿಮ್ಮ ಅಭ್ಯರ್ಥಿ ನನ್ನ ಸ್ವಂತ ಎಲೆಕ್ಷನ್ ಅಲ್ಲ. ಇವತ್ತು ಈ ಚುನಾವಣೆ ನಡೀತಾ ಇರೋದು ಈ ದೇಶದ ಬಹುಸಂಖ್ಯಾತರು, ದುಡಿಯೋ ವರ್ಗ, ಯಾರು ಬೆವರು ಸುರಿಸಿ ಕೆಲಸ ಮಾಡ್ತಾರೆ, ಹೊಲದಲ್ಲಾಗ್ಬೋದು, ಒಂದು ಅಂಗಡಿಯಲ್ಲಾಗ್ಬೋದು,
ಕೆಲಸ ಮಾಡ್ತಾರೆ. ಅವರು ಒಂದು ಕಡೆ ಆದ್ರೆ ಈ ದೇಶದ ಶ್ರೀಮಂತರು ಇನ್ನೊಂದು ಕಡೆ. ಮೋದಿಯವರು ಅವರ ಮುಖವಾಡ, ಈ ದೇಶದ ಶ್ರೀಮಂತರ ಮುಖವಾಡ ಅಂದ್ರೆ ಮೋದಿಯವರು. ಈ ದೇಶದ ಯುವಕರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ, ಯುವಕರಿಗೆ ಉದ್ಯೋಗ ಕೊಡಕ್ ಆಗಿಲ್ಲ ಅಂತ ಸರ್ಕಾರ ಕಿತ್ತು ಹೋಗುದು. ಈ ಚುನಾವಣೆ ನಡೀತಾ ಇರೋದು ಒಂದು ಕಡೆ ದೇಶದ ಶ್ರೀಮಂತರು, ಇನ್ನೊಂದು ಕಡೆ ಈ ದೇಶದ ದುಡಿಯುವ ಜನ, ಬಡವರು, ಇವರ ವಿರುದ್ಧ ನಡೀತಾ ಇದೆ. ಹಾಗಾಗಿನೇ ನಾನು MLA ಇದ್ರು, ಮಂತ್ರಿ ಇದ್ರು ಇವತ್ತು ದೇಶದ ಹಿತಕ್ಕಾಗಿ ನಾವು ಈ ಚುನಾವಣೆಗೆ ನಿಲ್ಲಬೇಕು ಅಂತೇಳಿ ದೇವೇಗೌಡರು, ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು, ನಮ್ಮ ಸೋಮಶೇಖರ್ ಅವರು, ಜವರಾಯಗೌಡರು ಎಲ್ಲ ಹೇಳಿದಾಗ ನಾನಿವತ್ತು ಮಂತ್ರಿ ಪದವಿಯನ್ನು ಸಹ ತ್ಯಾಗ ಮಾಡಿ ಈ ದೇಶದ ಬಡವರ ಪರವಾದಂತ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಅಂತೇಳಿ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ, ಏನೇ ವ್ಯತ್ಯಾಸಗಳಿದ್ರು ಅದನ್ನೆಲ್ಲ ಬದಿಗಿಟ್ಟು ಕಾಂಗ್ರೆಸ್ ಹಾಗೂ ಜನತಾದಳ ಎರಡೂ ಪಕ್ಷದವರು ಕೂಡಿ ತಾವು ದಯವಿಟ್ಟು ಆಶೀರ್ವಾದ ಮಾಡಿ. ಇದು ನನಗೆ ವೈಯಕ್ತಿಕವಾಗಿ ಮಾಡೋ ಆಶೀರ್ವಾದನೂ ಹೌದು, ಆದರೆ ಈ ದೇಶದ ಬಡವರ ಪರವಾದಂತ ಸರ್ಕಾರ ಬರೋದಕ್ಕೆ ತಮ್ಮ ಒಂದು ಕಾಣಿಕೆ ಅಂತ ತಿಳ್ಕೊಂಡು ಮಾಡಿ. ಈ ದೇಶದ ಶ್ರೀಮಂತರ ಪರವಾದಂತ ಸರ್ಕಾರ ಕಿತ್ತು ಒಗೆಯೋದಕ್ಕೆ, ಬಡವರ ಪರ ಸರ್ಕಾರ ತರೋದಕ್ಕೆ ನಿಮ್ಮದೂ ಒಂದು ಹೆಜ್ಜೆ ಇರಲಿ ಇದರಲ್ಲಿ. ಅದು ತಾವು ಮಾಡಬೇಕಾಗಿರೋದು 18ನೇ ತಾರೀಕು ಮತ ಚಲಾಯಿಸೋದರ ಮುಖಾಂತರ. ಹಾಗಾಗಿ ನಾನು ತಮಗೆ ಮನವಿ ಮಾಡ್ತೇನೆ, ಎರಡೂ ಪಾರ್ಟಿ ಸೇರಿ ಒಂದೇ ಕ್ಯಾಂಡಿಡೇಟ್ ಹಾಕಿರೋದು, ಕೈ ಗುರುತು ಎರಡು ಈ ಕ್ಷೇತ್ರ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿರೋದ್ರಿಂದ ಇಲ್ಲಿ ಕೈ ಗುರುತಿನ ಅಭ್ಯರ್ಥಿಯಾಗಿ ನಾನು ಬಂದಿದ್ದೇನೆ. ದಳ ಕಾಂಗ್ರೆಸ್ ಇಬ್ಬರು ಸೇರಿನೇ ನನ್ನನ್ನು ನಿಲ್ಲಿಸಿರೋದು. ದಳದ ಸಿಂಬಲ್ ಇರೋದಿಲ್ಲ, ಎರಡು ಎಲ್ಲ ಅದಕ್ಕೊಂದು ಓಟ್ ಇದಕ್ಕೊಂದು ಓಟ್ ಅಂತ ಹುಡುಕಿದ್ರೆ ಇರಲ್ಲ, ಇರೋದು ಒಂದೇ ಕೈ ಗುರುತು, ಸೀರಿಯಲ್ ನಂಬರ್ 1, ಸೀರಿಯಲ್ ನಂಬರ್ 1. ಹಾಗಾಗಿ ತಾವೆಲ್ಲರೂ ಸೇರಿ 1ನೇ ಸೀರಿಯಲ್ ನಂಬರ್ ಕೈ ಗುರುತಿಗೆ ತಮ್ಮ ಮತ ನೀಡಬೇಕು ಅಂತೇಳಿ